ಕತೆ ಪ್ರಾಮಾಣಿಕತೆಯ ಬೆಳಕು. ರಘು ಮತ್ತು ವಿಕ್ರಮ್ ಉತ್ತಮ ಗೆಳೆಯರು. ಪ್ರತಿದಿನ ಶಾಲೆಯ ನಂತರ ಅವರು ಆಟದ ಮೈದಾನಕ್ಕೆ ಹೋಗಿ ಸ್ನೇಹಿತರೊಂದಿಗೆ ಆಟವಾಡುತ್ತಿದ್ದರು. ಒಂದು ದಿನ ಆಟವಾಡಿದ ನಂತರ ಅವರು ಮಾತನಾಡುತ್ತಾ ಮನೆಗೆ ಹೋಗುತ್ತಿದ್ದಾಗ ಒಬ್ಬ ಬೈಕ್ ಚಲಿಸುತ್ತಿರುವ ವ್ಯಕ್ತಿಯ ಜೇಬಿನಿಂದ ಪರ್ಸ್ ಕೆಳಗೆ ಬಿದ್ದು ಹೋಯಿತು. ಆ ವ್ಯಕ್ತಿ ಗಮನಿಸದೆ ಮುಂದಕ್ಕೆ ಹೋಗಿಯಾಗಿತ್ತು. ರಘು ತಕ್ಷಣ ಓಡಿಕೊಂಡು ಪರ್ಸ್ ಅನ್ನು ಎತ್ತಿಕೊಂಡನು. ವಿಕ್ರಮ್ ಅದನ್ನು ತೆರೆದಾಗ ಅದರಲ್ಲಿ 10,000 ರೂಪಾಯಿ ಮತ್ತು ಕೆಲವು ಚೀಟಿಗಳು ಇದ್ದವು. ಇಬ್ಬರು ರಸ್ತೆಯ ಬದಿಯಲ್ಲಿ ಒಂದು ಮರದ ಹಿಂದೆ ಹೋಗಿ ಏನು ಮಾಡಬೇಕೆಂದು ಯೋಚಿಸತೊಡಗಿದರು. ಆದಾಗಲೇ ಆ ವ್ಯಕ್ತಿ ಹಿಂತಿರುಗಿ ತನ್ನ ಕಳೆದುಕೊಂಡ ಪರ್ಸ್ ಅನ್ನು ಹುಡುಕುತ್ತಿದ್ದ. ವಿಕ್ರಮ್ ರಘುವಿಗೆ ಹೇಳಿದ, 10,000 ರೂಪಾಯಿ ತೆಗೆದುಕೊಂಡು ಅರ್ಧ ಹಂಚಿಕೊಳ್ಳೋಣ. ಆದರೆ ರಘು ಹೇಳಿದನು, ಇಲ್ಲ ವಿಕ್ರಮ್, ಅದು ಸರಿ ಇರಲ್ಲ. ಈ ಹಣ ನಮ್ಮದಲ್ಲ. ಅದನ್ನು ತೆಗೆದುಕೊಳ್ಳುವುದು ಕಳ್ಳತನವಾಗುತ್ತದೆ. ಈ ಪರ್ಸನ್ನು ಕಳೆದುಕೊಂಡವರು ಬಂದು ಹುಡುಕುತ್ತಿದ್ದಾರೆ. ನಾವು ಇದನ್ನು ಅವರಿಗೆ ಹಿಂತಿರುಗಿಸಬೇಕು. ವಿಕ್ರಮ್ಗೂ ರಘುವಿನ ಮಾತು ಸರಿ ಅನ್ನಿಸಿತು. ಅವರು ಓಡಿ ಹೋಗಿ ಆ ವ್ಯಕ್ತಿಗೆ ಪರ್ಸ್ ಹಿಂತಿರುಗಿಸಿದರು. ಆ ವ್ಯಕ್ತಿ ಆಶ್ಚರ್ಯ ಮತ್ತು ಕೃತಜ್ಞತೆಯಿಂದ ನೋಡಿದನು. ಧನ್ಯವಾದಗಳು ಮಕ್ಕಳೇ, ನಾನು ಈ ಹಣ ಔಷಧಿ ತೆಗೆದುಕೊಳ್ಳಲು ತಂದಿದ್ದೆ. ನೀವಿಂದು ತುಂಬಾ ಉತ್ತಮ ಕೆಲಸ ಮಾಡಿದ್ದೀರಿ. ರಘು ಮತ್ತು ವಿಕ್ರಮ್ ಹೆಮ್ಮೆ ಮತ್ತು ಸಂತೋಷದಿಂದ ಒಬ್ಬರನ್ನೊಬ್ಬರು ನೋಡಿದರು. ಪ್ರಾಮಾಣಿಕತೆ ಮತ್ತು ಸರಿಯಾದ ಕೆಲಸವನ್ನು ಮಾಡುವುದು ಕಷ್ಟವಾದರೂ ಸಹ ಯಾವಾಗಲೂ ಒಳ್ಳೆಯ ಭಾವನೆಯನ್ನು ನೀಡುತ್ತದೆ. ನೀತಿ: ಪ್ರಾಮಾಣಿಕತೆ ಯಾವಾಗಲೂ ಬಹುಮೌಲ್ಯವಾಗಿದೆ.